ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯದಲ್ಲಿ ಇನ್ನಷ್ಟು ರಂಗೇರಲಿದೆ ಉಪಚುನಾವಣಾ ಕಣ. ಇವತ್ತಿನಿಂದ ಪ್ರಚಾರದ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಬಾಗಲಕೋಟೆ ನಗರ, ದಾವಣಗೆರೆ ದಕ್ಷಿಣ, 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಎದುರಾಗಿದೆ. ಇವತ್ತಿನಿಂದ ಸಿಎಂ ಪ್ರಚಾರದ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತಬೇಟೆಯನ್ನ ನಡೆಸೋರು ಇದ್ದಾರೆ. ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟು ಬಾಗಲಕೋಟೆ ಅಭ್ಯರ್ಥಿ ತಮ್ಮ ಆಪ್ತ HY ಮೇಟಿ ಪುತ್ರನ ಪರ ಉಮೇಶ್ ಮೇಟಿ ಪರ ಮತಬೇಟೆ ಮಾಡ್ತಾರೆ. ಆದ ನಂತರ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ತೆರಳುತ್ತಾರೆ. ಸಿದ್ದರಾಮಯ್ಯ ಸಮರ್ಥ ಶಾಮನೂರು ಪರ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡೋರು ಇದ್ದಾರೆ ಮುಖ್ಯಮಂತ್ರಿ. ಸೊ 2 ದಿನಗಳ ಕಾಲ ಬಾಗಲಕೋಟೆ, ಆದ ಮೇಲೆ ದಾವಣಗೆರೆ ದಕ್ಷಿಣ. HY ಮೇಟಿ ತಮ್ಮ ಆಪ್ತ ಅವರ ನಿಧನದಿಂದ ತೆರವಾಗಿರೋ ಅಂತ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏಪ್ರಿಲ್ 9ನೇ ತಾರೀಕು ಮತದಾನ ನಡೆಯುತ್ತೆ. ಸೊ ಆ ಅಖಾಡಕ್ಕೆ, ಪ್ರಚಾರದ ಅಖಾಡಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಈಗ ಉಪಚುನಾವಣೆಯ ಅಭ್ಯರ್ಥಿ HY ಮೇಟಿ ಪುತ್ರ ಉಮೇಶ್ ಮೇಟಿ. ಸೊ ಉಮೇಶ್ ಮೇಟಿ ಪರ ಪ್ರಚಾರವನ್ನ ಮಾಡೋರು ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಇವತ್ತು ಬಾಗಲಕೋಟೆಗೆ ತೆರಳ್ತಾರೆ. ಇವತ್ತು ಅಲ್ಲೇ ಇರ್ತಾರೆ. ನಾಳೆ ಬಾಗಲಕೋಟೆಯಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಇವತ್ತು ಕಂಪ್ಲೀಟ್ ಡೇ, ಹೋಲ್ ಡೇ, ನಾಳೆ ಹೋಲ್ ಡೇ, 2 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತಾರೆ. ಆದ ಬಳಿಕ ದಾವಣಗೆರೆ ದಕ್ಷಿಣಕ್ಕೆ ಆಗಮಿಸ್ತಾರೆ. ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮನೂರು ಕಾಂಗ್ರೆಸ್ನ ಅಭ್ಯರ್ಥಿ, ಹಿರಿಯ ಮುಖಂಡ ಶಾಮನೂರು ಶಿವಶಂಕರಪ್ಪರ ನಿಧನದ ಬಳಿಕ ತೆರವಾಗಿದ್ದಂಥ ಕ್ಷೇತ್ರ ದಾವಣಗೆರೆ ದಕ್ಷಿಣ. ಅಲ್ಲೂ ಕೂಡ ಈಗ ಉಪಚುನಾವಣೆ ಎದುರಾಗಿದೆ, ಘೋಷಣೆಯಾಗಿದೆ. ಏಪ್ರಿಲ್ 9ನೇ ತಾರೀಕು ಮತದಾನ, ಮೇ 4ನೇ ತಾರೀಕು ಫಲಿತಾಂಶ. ಈ ನಿಟ್ಟಿನಲ್ಲಿ ಸಚಿವ SS ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಶಾಮನೂರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ 2 ದಿನ ಬಿಟ್ಟು ದಾವಣಗೆರೆ ದಕ್ಷಿಣಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸ್ತಾರೆ. ಅಲ್ಲಿ ಸಮರ್ಥ ಶಾಮನೂರು ಪರ ಸಿಎಂ ಸಿದ್ದರಾಮಯ್ಯ ಪ್ರಚಾರವನ್ನು ಮಾಡೋರಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, 2 ದಿನ ಬಾಗಲಕೋಟೆ, ಅದಾದ ಮೇಲೆ ದಾವಣಗೆರೆ ದಕ್ಷಿಣ, ಹೇಗಿರುತ್ತೆ ಸಿಎಂ ಪ್ರಚಾರದ ಅಖಾಡ? ಬಹಳ ಮುಖ್ಯವಾಗಿರುವಂತದ್ದು ಉಪಚುನಾವಣಾ ಅಖಾಡ ರಂಗೇರುವ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತಿನಿಂದಲೂ ಕೂಡ ಉಪಚುನಾವಣಾ ಪ್ರಚಾರದ ಅಖಾಡಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಇವತ್ತು ಮೇಟಿಯವರ ಪುತ್ರ ಉಮೇಶ್ ಮೇಟಿಯವರ ಪರವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಕೂಡ ಭರ್ಜರಿ ಪ್ರಚಾರವನ್ನ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಅದು ಪ್ರಚಾರವನ್ನ ನಡೆಸ್ತಾರೆ. ನಂತರ ದಾವಣಗೆರೆ ಕ್ಷೇತ್ರದತ್ತ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ನಿರಂತರವಾಗಿ ಅವರು ಪ್ರಚಾರವನ್ನ ಕೂಡ ನಡೆಸ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. DCM DK ಶಿವಕುಮಾರ್ ಅವರು ಕೂಡ ಅಸ್ಸಾಂ ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ತೊಡಗಿದ್ರು. ಅವರು ಈಗ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಬಂದ ನಂತರ ಅವರು ಕೂಡ 2 ಕ್ಷೇತ್ರಗಳಲ್ಲಿ ಬಿರುಸಿನ ಪ್ರಚಾರವನ್ನ ಕೂಡ ನಡೆಸ್ತಾರೆ. ಸೊ ಹಾಗಾಗಿ 2 ಕ್ಷೇತ್ರಗಳನ್ನ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಗೆಲ್ಲಲೇಬೇಕಾದಂತ ಒತ್ತಡಕ್ಕೆ ಸಿಲುಕಿದೆ. ಮತ್ತೆ ಪ್ರತಿಷ್ಠೆ ಕೂಡ ಆಗಿರುವಂತದ್ದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಕೂಡ ಪ್ರಮುಖವಾಗಿ ಕಾರಣವೂ ಕೂಡ ಆಗುತ್ತೆ ಅನ್ನುವಂಥ ಚರ್ಚೆಗಳಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ ಇಬ್ಬರಿಗೂ ಕೂಡ ಪ್ರತಿಷ್ಠೆ ಆಗಿದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವ ವಿಚಾರ ಆದ್ರೆ, ಮಗದೊಂದ್ ಕಡೆ DCM DK ಶಿವಕುಮಾರ್ KPCC ಅಧ್ಯಕ್ಷರಾಗಿದ್ದಾರೆ. ಅವರ ಸಂಘಟನಾ ಚಾತುರ್ಯ ಬೇರೆ ಮತ್ತೊಮ್ಮೆ ಪ್ರೂವ್ ಆಗ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇಬ್ಬರಿಗೂ ಕೂಡ ಈ 2 ಉಪಚುನಾವಣೆ ಪ್ರಮುಖ ಆಗಿರುವಂತದ್ದು. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.